ನಮಸ್ಕಾರ ಎಲ್ಲರಿಗೂ, ಹೇಗಿದ್ದೀರಾ? ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಿಮ್ಮ ಜೊತೆ ಒಂದು ಸುಲಭವಾದ ಮನೆಯಲ್ಲೇ ಮಾಡಬಹುದಾದ ಒಂದು ಟೇಸ್ಟಿ ರೆಸಿಪಿ ಹಂಚ್ಕೊಳ್ತಿದ್ದೇನೆ. ಇದು ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ಡ್ರೈ ಫ್ರೂಟ್ಸ್ ಆ್ಯಂಡ್ ಕೋಕೋ ಪೌಡರ್ ಕೇಕ್. ಏನೇನು ಬೇಕು ಅಂದರೆ ಒಂದು ಸ್ವಲ್ಪ ಕಡಲೆ ಬೀಜ, ವಾಲ್ನಟ್ ಮತ್ತು ಬಾದಾಮಿ, ಒಣ ಖರ್ಜೂರ, ಕುಂಬಳಕಾಯಿ ಸೀಡ್ಸ್ ಮತ್ತು ಹಾಲು ಸ್ವಲ್ಪ, ಹಾಗೆ ಕಾರ್ನ್ಫ್ಲೋರು ಇದ್ದರೆ ಕಸ್ಟರ್ಡ್ ಪೌಡರ್ ಯೂಸ್ ಮಾಡಿ. ಎರಡು ಥಿಕ್ನೆಸ್ ಚೆನ್ನಾಗಿರುತ್ತೆ, ಗಂಟಿಲ್ದಂಗೆ ಕನ್ಸಿಸ್ಟೆನ್ಸಿಯಲ್ಲಿ ಮಾಡ್ಕೊಬೇಕು. ಸ್ವಲ್ಪ ಶುಗರ್ ಆ್ಯಡ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಬೇಕಾದ್ರೆ ಇಲ್ಲ ಡ್ರೈ ಫ್ರೂಟ್ಸಲ್ಲೇ ಇರುತ್ತಲ್ಲ ಸಿಹಿ ಅಂಶ, ಅದೇ ಸರಿ ಹೋಗುತ್ತೆ. ಬೇಕು ಅಂದರೆ ಆ್ಯಡ್ ಮಾಡ್ಕೊಬೋದು, ಇಲ್ಲ ಸ್ಕಿಪ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಪ್ರೊಸೀಜರ್, ಕುಂಬಳಕಾಯಿ ಸೀಡ್ಸ್ ಹಿಂಗೆ ಒಂದು ಸ್ವಲ್ಪ ಮಾಡಿಕೊಂಡು ಸೇಮ್ ಪ್ರೊಸೀಜರಲ್ಲೇ ಈ ಥರನೇ ಎಲ್ಲ ಮಾಡ್ಕೊಬೇಕು. ಹಿಂಗೆ ಮಾಡಿಕೊಂಡು ಹಾಲಿಗೆ ಹಾಕ್ಕೊಬೇಕು. ಒಂದು ಸ್ವಲ್ಪ ಬಿಸಿ ಮಾಡಿರ್ತೀವಲ್ಲ, ಸೇಮ್ ಎಲ್ಲನೂ ಹಿಂಗೆ ಕುಟ್ಕೊಂಡು ಹೀಗೆ ಹಾಕ್ಕೊಂಡು, ಈಗಾಗಲೇ ಕಡಲೆ ಬೀಜ ಹಾಕಿದ್ದೀನಿ ನಾನು. ನೆಕ್ಸ್ಟ್ ಬಾದಾಮಿನ ಹಿಂಗೆ ಕುಟ್ಟಿ ಲೈಟಾಗಿ ಪುಡಿ ಆದರೆ ಸಾಕು, ಅಷ್ಟೇನು ಬೇಡ. ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ತಿನ್ನಬೇಕಾದ್ರೆ ಅಂತ ಅಷ್ಟೇ. ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಸೇಮ್ ಪ್ರೊಸೀಜರ್, ಏನು ಚೇಂಜಸ್ ಇಲ್ಲ. ದ್ರಾಕ್ಷಿನ ನಾನು ವಾಶ್ ಮಾಡಾಕೊಂತಿದ್ದೀನಿ, ಯಾಕೆಂದರೆ ಅದಕ್ಕೆ ಫ್ರೈ ಮಾಡಿರ್ತಾರೆ, ನಿಮಗೆ ಗೊತ್ತಲ್ಲ. ಹಾಗಾಗಿ ನಾನು ತೊಳ್ಕೊಂಡು ಯೂಸ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ತೊಳ್ಕೊಂಡು ಹಾಗೆ ಯೂಸ್ ಮಾಡ್ತಾಯಿದ್ದೀನಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಈ ಲೋ ಫ್ಲೇಮಲ್ಲಿ ಇಟ್ಕೊಳ್ಬೇಕು. ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದೇ ಥರ ಕೈ ಆಡಿಸ್ತಾ ಇರಬೇಕು. ಕೈ ಆಡಿಸಿ ನೋಡಿ ಕೊನೆಗೆ ಒಂದು ಸ್ವಲ್ಪ ಲೈಟಾಗಿ ಆಗುತ್ತೆ. ಹಿಂಗೆ ಸೇಮ್ ಪ್ರೊಸೀಜರಲ್ಲೇ. ನೆಕ್ಸ್ಟು ಎಲ್ಲ ಡ್ರೈ ಫ್ರೂಟ್ಸು ಕಾಣಿಸ್ತಾ ಇದೆ ಅಲ್ವಾ, ಹೆಲ್ತಿ ಡ್ರೈ ಫ್ರೂಟ್ಸು ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಅಂತ ಹೇಳಿದ್ದೀನಿ ನಾನು ಆಲ್ರೆಡಿ. ಹಿಂಗೆ ಸೇಮ್ ಇದೇ ಪ್ರೊಸೀಜರ್ ಹಿಂಗೆ ಮಾಡ್ತಾ ಒಂದು ಸ್ವಲ್ಪ ಬಿಸಿ ಆದರೆ ಸಾಕು. ಬಬಲ್ಸ್ ಬರ್ತಿದ್ದಿಲ್ಲ ಸೈಡಲ್ಲೆಲ್ಲ, ಅದೇ ಥರ ಆದರೆ ಸಾಕು. ಸ್ವಲ್ಪ ಬಿಸಿ ಆಗಲಿ ಅಂತ ಹಂಗೆ ಮಾಡ್ತಾಯಿದ್ದೀನಿ. ಇಷ್ಟಾದರೆ ಮುಗೀತು. ಅದ್ರ ಜೊತೆಗೆ ಈಗ ನೆಕ್ಸ್ಟ್ ನಾನು ಏನು ಮಾಡಿದ್ದೀನಿ ಅಂತ ಗೊತ್ತಲ್ಲ, ಅದನ್ನು ಫುಲ್ಲು ಕನ್ಸಿಸ್ಟೆನ್ಸಿ ಕಲಸಿರೋದನ್ನ ಅದಕ್ಕೆ ಅಪ್ಲೈ ಮಾಡ್ತಿದ್ದೀನಿ. ಇವಾಗ ಒಂದು ಸ್ವಲ್ಪ ತಿಕ್ಕಾಗುತ್ತೆ, ಅಂದರೆ ಬಿಡಬಾರ್ದು. ಯಾಕೆಂದರೆ ಬಿಟ್ಟರೆ ಏನಾಗುತ್ತೆ ಅಂದರೆ ಗಂಟಾಗ್ಬಿಡುತ್ತೆ. ಗಂಟಾದರೆ ಚೆನ್ನಾಗಿರಲ್ಲ, ಬಬಲ್ಸ್ ಬಂದುಬಿಡುತ್ತೆ ನೋಡಿ. ಈ ಇದರಲ್ಲಾದರೆ ಸಾಕು. ಇಷ್ಟಾದಮೇಲೆ ಒಂದು ಸ್ವಲ್ಪ ಲಾಸ್ಟಿಗೆ ನಾನು ಇದು ಕೋಕೋ ಪೌಡರ್ ಇರುತ್ತಲ್ಲ, ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಕೋಕೋ ಪೌಡರ್ ಆ್ಯಡ್ ಮಾಡಿದ್ರೆ ಅದು ಸ್ವಲ್ಪ ಫ್ಲೇವರ್ ಚೆನ್ನಾಗಿರುತ್ತೆ. ಸ್ವಲ್ಪ ಅಷ್ಟೇನು ಬೇಯಿಸೋದೇನು ಬೇಡ, ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಫುಲ್ಲು ಬೇಯಿಸ್ಕೊಂಡ್ರೆ ಸಾಕು. ಜಾಸ್ತಿ ಆದರೆ ಅಂತ ಒಂದು ಸ್ವಲ್ಪ ಹಾಲು ಹಾಕ್ಕೊಂಡು ಬೇಕಾದ್ರೆ ಇಲ್ಲಿ ಸಾಕಾಗುತ್ತೆ. ಇಷ್ಟೇ ಫ್ಲೇಮು, ಲೋ ಫ್ಲೇಮ್ ಹಿಡಿಯುತ್ತೆ. ಈ ಥರ ನಾನೇನೋ ಒಂದಾಗಿ ಟ್ರೈ ಮಾಡಿದ್ದೀನಿ. ಇಷ್ಟಪಟ್ಟು ತಿಂದರು, ನೀವು ಒಂದ್ಸರಿ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ಶುಗರ್ ಕಡಿಮೆ ಹಾಕೋದ್ರಿಂದ ನಿಮಗೆ ಒಂದು ಸ್ವಲ್ಪ ಸ್ವೀಟ್ ಕಡಿಮೆ ಅನಿಸುತ್ತೆ. ಸ್ವಲ್ಪ ಸಾಫ್ಟ್ ಆ್ಯಂಡ್ ಸ್ಪಾಂಜಿಯಾಗಿ ಬರುತ್ತೆ ಕೊನೆಗೆ. ಇಷ್ಟೇ ಪ್ರೊಸೀಜರ್, ಏನೂ ಚೇಂಜಸ್ ಏನಿಲ್ಲ. ಇಷ್ಟೇ ಪ್ರೊಸೀಜರಲ್ಲಿ ಸೇಮ್ ಇದು ಬಬಲ್ಸ್ ಬರ್ತಿದ್ದೀರ ಸೈಡಲ್ಲಿ ನೋಡಿ, ಎಲ್ಲ ಲಾಸ್ಟಿಗೆ ಈ ಥರ ಬರ್ತಿದೆ. ಇದೇ ಪ್ರೊಸೀಜರು, ಏನೂ ಚೇಂಜಸ್ ಏನಿಲ್ಲ, ಅಷ್ಟೇ. ಕೊನೆಗೆ ಈ ಥರ ಆಗಿದೆ ನೋಡಿ. ಇಲ್ಲಿ ಲಾಸ್ಟ್ ಫೈನಲ್ ರಿಸಲ್ಟ್ ತೋರಿಸ್ತಾ ಇದ್ದೀನಿ. ಈ ಥರ ಬೋಲಿಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಟ್ರಾನ್ಸ್ಫರ್ ಮಾಡಿಕೊಂಡು ಕೊನೆಗೆ ಹೇಗಿದೆ ಅಂತ ತೋರಿಸ್ತಾ ಇದ್ದಾರೆ ನೋಡಿ.
ನಾನು ಆಮೇಲೆ ಇದನ್ನ ಒಂದು ಸ್ವಲ್ಪ ಹೊತ್ತು ಒಂದು 1/4 ಗಂಟೆ ಸಾಕು ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಫ್ರಿಜ್ಜಲ್ಲಿ ಇಟ್ಟು ತೆಗೆದ್ಮೇಲಂತೂ ತುಂಬ ಸೂಪರಾಗಿ ಚೆನ್ನಾಗಿತ್ತು, ಡಿಲಿಷಿಯಸ್ ಆಗಿತ್ತು, ಯಮ್ಮಿಯಾಗಿತ್ತು. ಈ ಥರ ಇರೋದನ್ನ ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ ಆಲ್ರೆಡಿ. ಇಟ್ಟಾಗಿ ಕೊನೆಗೆ ತೆಗ್ದಾಗ ನೋಡಿ ಈ ಥರ ಆಗಿತ್ತು. ತುಂಬ ಚೆನ್ನಾಗಿತ್ತು ನೋಡೋಕ್ಕೆ. ಏನೋ ಒಂದು ಟ್ರೈ ಮಾಡಿದ್ದೆ, ತುಂಬ ಚೆನ್ನಾಗಾಯಿತು. ಹಾಗಾಗಿ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೆ ಬೆಳೆಸಿ ಎಲ್ಲರೂ ನೀವು ಬೆಳೀರಿ. ಥ್ಯಾಂಕ್ ಯು.